ರೇಪ್ ಕೇಸ್ನಲ್ಲಿ ಬಿಜೆಪಿಯ ಮುಖಂಡ ದೇವರಾಜೇಗೌಡ ಬಂಧನ. ದೇವರಾಜೇಗೌಡನನ್ನ ಮೆಡಿಕಲ್ ಟೆಸ್ಟ್ಗೆ ಪೊಲೀಸರು ಕರೆದೊಯ್ದಿದ್ದಾರೆ. ಹೊಳೆನರಸೀಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ. ಬೆಳಗ್ಗೆಯಿಂದ ನಡೆದ ದೇವರಾಜೇಗೌಡ ವಿಚಾರಣೆ. ಏಪ್ರಿಲ್ 1ರಂದು ದಾಖಲಾಗಿದ್ದ ಲೈಂಗಿಕ ಕಿರುಕುಳ ಆರೋಪ ಕೇಸ್. ಸಂತ್ರಸ್ತೆಯ ಮರು ಹೇಳಿಕೆ ಆಧರಿಸಿ ರೇಪ್ ಕೇಸ್ ದಾಖಲಾಗಿದೆ. ನಿನ್ನೆ ದೇವರಾಜೇಗೌಡರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಬೆಳಗ್ಗೆಯಿಂದ ದೇವರಾಜೇಗೌಡ ವಿಚಾರಣೆ ನಡೆದಿದೆ. ಏಪ್ರಿಲ್ 1ರಂದು ಲೈಂಗಿಕ ದೌರ್ಜನ್ಯ ಕಿರುಕುಳ ಆರೋಪ ದಾಖಲಾಗಿತ್ತು. ಸಂತ್ರಸ್ತೆಯ ಮರು ಹೇಳಿಕೆ ಆಧರಿಸಿ ರೇಪ್ ಕೇಸ್ ದಾಖಲಾಗಿದೆ. ನಿನ್ನೆ ದೇವರಾಜೇಗೌಡನನ್ನ ವಶಕ್ಕೆ ಪಡೆದಿದ್ರು ಪೊಲೀಸರು. ಪೆನ್ ಡ್ರೈವ್ ಪ್ರಕರಣದ ಸಂಬಂಧ ಕಾಂಗ್ರೆಸ್ ವಿರುದ್ಧ ದೇವರಾಜೇಗೌಡ ನೇರ ಆರೋಪ ಮಾಡಿದ್ರು. ಆಡಿಯೋಗಳನ್ನ ಸುದ್ದಿಗೋಷ್ಠಿಯಲ್ಲಿ ಕೇಳಿಸಿದ್ರು. ಏಪ್ರಿಲ್ 1ನೇ ತಾರೀಕು ದೇವರಾಜೇಗೌಡ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಲೈಂಗಿಕ ಕಿರುಕುಳ ಪ್ರಕರಣ ದಾಖಲಾಗಿತ್ತು. ಸಂತ್ರಸ್ತೆಯ ಮರು ಹೇಳಿಕೆ ಆಧರಿಸಿ ರೇಪ್ ಕೇಸ್ ದಾಖಲು ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಫೋನಿನಲ್ಲಿದ್ದಾರೆ. ಹರೀಶ್, ದಿನಕ್ಕೊಂದು ಪ್ರಕರಣ, ದಿನಕ್ಕೊಂದು ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಈಗ ಕಾಂಗ್ರೆಸ್ ವಿರುದ್ಧ ನೇರ ಆರೋಪ ಮಾಡಿದ್ದ ದೇವರಾಜೇಗೌಡರನ್ನೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಲೈಂಗಿಕ ಕಿರುಕುಳ ಆರೋಪದ ಮೇಲೆ. ಈಗ ಅದು ರೇಪ್ ಕೇಸ್ ಆಗಿ ಬದಲಾಗಿದೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಅನ್ನು ನೀಡಿದ್ದು ದೇವರಾಜೇಗೌಡರು, ವಕೀಲರು ಮತ್ತು ಬಿಜೆಪಿಯ ನಾಯಕರು. ಅದಾದ ನಂತರದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಸಹ ಹೇಳಿಕೆಯನ್ನ ನೀಡಿದ್ರು. ಪೆನ್ಡ್ರೈವ್ ನಲ್ಲಿ ಸರ್ಕಾರದ ಪಾತ್ರ ಇದೆ, ನಾಯಕರ ಪಾತ್ರ ಇದೆ ಅನ್ನುವಂತ ಹೇಳಿಕೆಯನ್ನು ನೀಡಿದ್ರು. ಈಗ ದೇವರಾಜೇಗೌಡರಿಗೆ ಸಂಕಷ್ಟ ಬಂದೊದಗಿದೆ. ಅದು ಮಹಿಳೆಯೊಬ್ಬರು ಹೇಳಿಕೆಯ ಆಧರಿಸಿ ದೂರನ್ನ ನೀಡಿದ್ರು. ಏಪ್ರಿಲ್ 1ರಂದು ನನಗೆ ಅತ್ಯಾಚಾರವನ್ನ ಎಸಗಿದ್ದಾರೆ ಅನ್ನುವಂತಹ ಒಂದು ದೂರನ್ನ ನೊಂದಂತಹ ಮಹಿಳೆ ನೀಡಿದ್ರು. ಅದರ ಆಧಾರದಲ್ಲಿ ನಿನ್ನೆ ಮರು ಹೇಳಿಕೆಯ ವೇಳೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ನಿನ್ನೆ ತಡರಾತ್ರಿ ಹಿರಿಯೂರಿನಲ್ಲಿ ದೇವರಾಜೇಗೌಡರನ್ನ ವಶಕ್ಕೆ ಪಡೆದು ಕರೆತಂದಿದ್ದಾರೆ. ನಂತರದಲ್ಲಿ ಈಗ ಎಸ್ಪಿ, ಎಎಸ್ಪಿ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಹ ದೇವರಾಜೇಗೌಡರ ವಿಚಾರಣೆ ನಡೆಸಿ ಈಗ ಸದ್ಯ ಹೊಳೆನರಸೀಪುರ ಆಸ್ಪತ್ರೆಗೆ ಕರೆತಂದಿದ್ದಾರೆ. ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ದೇವರಾಜೇಗೌಡರನ್ನ ಒಳಪಡಿಸಲಾಗುತ್ತೆ. ನಂತರದಲ್ಲಿ ಅವರನ್ನ ನ್ಯಾಯಾಧೀಶ ಎದುರು ಹಾಜರುಪಡಿಸಲಾಗುತ್ತೆ. ದೇವರಾಜೇಗೌಡರ ವಿರುದ್ಧ ಈಗ ಅತ್ಯಾಚಾರ ಕೇಸ್ ಫಿಕ್ಸ್ ಆಗಿದೆ. ದೇವರಾಜೇಗೌಡರು ಪೆನ್ ಡ್ರೈವ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಯಲ್ಲಿದ್ರು. ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಸಹ ಗಂಭೀರವಾದ ಆರೋಪವನ್ನ ಮಾಡಿದ್ರು, ನಾಯಕರ ವಿರುದ್ಧ ಆರೋಪವನ್ನ ಮಾಡಿದ್ರು. ಈಗ ದೇವರಾಜೇಗೌಡರಿಗೆ ಸಂಕಷ್ಟ ಬಂದಿದೆ. ಅದು ಮಹಿಳೆಯೊಬ್ಬರು ನೀಡಿದಂತಹ ದೂರಿನ ಹಿನ್ನೆಲೆಯಲ್ಲಿ ಅತ್ಯಾಚಾರವನ್ನ ಎಸಗಿದ್ದಾರೆ ದೇವರಾಜೇಗೌಡರು ಅಂತ ಏಪ್ರಿಲ್ 1ರಂದು ದೂರನ್ನ ನೀಡಿದ್ರು. ಆದ್ರೆ ನಿನ್ನೆ ಮರು ಹೇಳಿಕೆಯ ವೇಳೆ ಆಕೆ ದೇವರಾಜೇಗೌಡ ನನ್ನ ಮೇಲೆ ಅತ್ಯಾಚಾರವನ್ನ ಎಸಗಿದ್ದಾರೆ ಅಂತ ಒಂದು ಆರೋಪವನ್ನ ಮಾಡಿ ದೂರನ್ನ ಮರು ಹೇಳಿಕೆಯನ್ನು ನೀಡಿದ್ರು. ಮರು ಹೇಳಿಕೆಯ ಹಿನ್ನೆಲೆಯಲ್ಲಿ ಈಗ ದೇವರಾಜೇಗೌಡರ ವಿರುದ್ಧ ಅತ್ಯಾಚಾರ ಕೇಸ್ ಫಿಕ್ಸ್ ಆಗಿದೆ. IPC 376 ಅಡಿಯಲ್ಲಿ ಈಗ ಪ್ರಕರಣ ದಾಖಲಾಗಿದ್ದು ಮರು ಹೇಳಿಕೆಯ ವೇಳೆಯಲ್ಲಿ ಈಗ ದೇವರಾಜೇಗೌಡರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗ್ತದೆ. ನಂತರದಲ್ಲಿ ನ್ಯಾಯಾಧೀಶರ ಎದುರು ದೇವರಾಜೇಗೌಡರನ್ನ ಹಾಜರುಪಡಿಸಿ ನಂತರದಲ್ಲಿ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ತಾರಾ ಅಥವಾ ಜುಡಿಷಿಯಲಿ ಕಸ್ಟಡಿಗೆ ತೆಗೆದುಕೊಳ್ತಾರ ಅನ್ನೋದನ್ನ ನೋಡ್ಬೇಕಿದೆ. ಭಾವನಾ, ಯಾವಾಗಿನ ಪ್ರಕರಣ ಇದು ಮತ್ತೆ ಮಹಿಳೆ ನೀಡಿರುವ ದೂರಿನ ವಿವರಗಳು ಏನೇನಿವೆ ಹರೀಶ್? ಏಪ್ರಿಲ್ 1ರಂದು ಸಂತ್ರಸ್ತ ಮಹಿಳೆ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಬಂದು ದೇವರಾಜೇಗೌಡ ನನಗೆ ಸೈಟ್ ಮಾರಾಟವನ್ನ ಮಾಡಿಸ್ತೇನೆ ಅನ್ನುವಂತಹ ವಿಚಾರಕ್ಕಾಗಿ ಪರಿಚಯ ಆದ್ರು. ನಂತರದಲ್ಲಿ ಅವರು 10 ತಿಂಗಳಿಂದ ಪರಿಚಯ ನಂತರದಲ್ಲಿ ನನ್ನನ್ನ ಖಾಸಗಿ ಅಂಗವನ್ನ ತೋರಿಸುವಂತ ವಿಡಿಯೋ ಕಾಲ್ ಮಾಡಿ ಒತ್ತಾಯವನ್ನ ಮಾಡ್ತಿದ್ರು. ಒಮ್ಮೆ ಹಾಸನದಿಂದ ಹಾಸನಕ್ಕೆ ಕರೆದುಕೊಂಡು ಹೋಗಿ ಕಾರ್ನಲ್ಲಿ ನನಗೆ ಒಂದು ಅತ್ಯಾಚಾರಕ್ಕೆ ಯತ್ನವನ್ನ ಮಾಡ್ತಾರೆ, ಅಸ್ಥಿಯನ್ನ ಮುಟ್ತಾರೆ. ನಂತರದಲ್ಲಿ ಮನೆಯಲ್ಲಿ ಒಂಟಿಯಾಗಿ ಇರುವಂತಹ ಸಂದರ್ಭದಲ್ಲಿ ನನ್ನ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾರೆ ಅನ್ನುವಂತಹ ದೂರನ್ನ ಮಹಿಳೆ ನೀಡಿದ್ರು. ಆದ್ರೆ ಮೊದಲಿಗೆ 354C ಅಡಿ ಅವರಿಗೆ ಪ್ರಕರಣ ದಾಖಲಾಗಿತ್ತು. ಆಂಟಿಸಿಪೇಟರಿ ಬೇಲ್ಗೂ ಸಹ ದೇವರಾಜೇಗೌಡರು ಅಪ್ಲೈ ಮಾಡಿದ್ರು.
8ನೇ ತಾರೀಕು ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡಿದ್ರು. ಅದು ಆಂಟಿಸಿಪೇಟರಿ ಬೇಲ್ ಅಪ್ಲಿಕೇಶನ್ ವಿಚಾರಣೆ 15ನೇ ತಾರೀಕು ಬರಲಿದೆ. ಈ ನಡುವೆ ದೇವರಾಜೇಗೌಡರು ವಶಕ್ಕೆ ಪಡೆದು ಬಂಧನ ಮಾಡಲಾಗಿದೆ. ನಿನ್ನೆ ಮರು ಹೇಳಿಕೆಯ ವೇಳೆ ಈ ಪ್ರಕರಣಕ್ಕೆ ಒಂದು ರೀತಿಯ ಬಿಗ್ ಟ್ವಿಸ್ಟ್ ಅನ್ನ ಅವರ ಹೇಳಿಕೆಯಲ್ಲಿ ನೀಡಿದ್ದು, ಅದು ಅತ್ಯಾಚಾರವನ್ನು ದೇವರಾಜೇಗೌಡ ಎಸಗಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಆ ಸಂತ್ರಸ್ತ ಮಹಿಳೆ ಮಾಡಿದ ಹಿನ್ನೆಲೆಯಲ್ಲಿ 376 ಅಡಿಯಲ್ಲಿ ಅವರಿಗೆ ಪ್ರಕರಣ ಮರು ಹೇಳಿಕೆಯಲ್ಲಿ ದಾಖಲಾಗಿದ್ದು, ಅತ್ಯಾಚಾರ ಪ್ರಕರಣ ಫಿಕ್ಸ್ ಆಗಿದ್ದು ದೇವರಾಜೇಗೌಡರನ್ನ ಈಗ ಬಂಧಿಸಲಾಗಿದೆ. ಅಧಿಕೃತವಾಗಿ ಪೊಲೀಸರು ಸಹ ಮಾಹಿತಿಯನ್ನು ನೀಡಿದ್ದಾರೆ. ಈಗ ಬಂಧಿಸಿ ವೈದ್ಯಕೀಯ ತಪಾಸಣೆಗೆ ಹೊಳೆನರಸೀಪುರ ಸರ್ಕಾರಿ ಆಸ್ಪತ್ರೆಗೆ ಕರೆತಂದಿದ್ದಾರೆ. ನಂತರದಲ್ಲಿ ಅವರನ್ನ ನ್ಯಾಯಾಧೀಶರ ಎದುರು ಹೊಳೆನರಸೀಪುರ ಪೊಲೀಸರು ಹಾಜರುಪಡಿಸಲಿದ್ದಾರೆ. ಭಾವನಾ. ಎಸ್, ಧನ್ಯವಾದ ಹರೀಶ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.